ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಏನಂತಂದಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಆಲ್ರೆಡಿ KSಗೆ ಕೇಳಿದಂಥ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಕ್ವಶನ್ ಯಾವ ರೀತಿಯಾಗಿ ಕೇಳಿ ನೋಡಿ ಸ್ನೇಹಿತರೆ. ಜೆಮ್ಶೆಡ್ಪುರ್ ಯಾವ ನದಿಯ ಪಕ್ಕದಲ್ಲಿದೆ? ನೋಡಿರಿ, ಇಂಪಾರ್ಟೆಂಟ್. ಜೆಮ್ಶೆಡ್ಪುರ್ ಯಾವ ನದಿಯ ಪಕ್ಕದಲ್ಲಿದೆ ಅಂತೇಳಿ ಕ್ವಶನ್ ಕೇಳೋಣ. ಇದು ಮೇನಾಗಿ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಗೊತ್ತಿರ್ಬೇಕು ಸ್ನೇಹಿತರೆ. ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರ್ತದೆ. ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಯಾವುದು? ಜೆಮ್ಶೆಡ್ಪುರ. ಇದು ಯಾವ ನದಿಯ ತೀರದಲ್ಲಿದೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಕೋಶಿ, ಆಪ್ಷನ್ ಬಿ ಮಹಾನದಿ, ಸಿ ಸುವರ್ಣರೇಖಾ, ಡಿ ಹೂಗ್ಲಿ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ, ಸುವರ್ಣರೇಖಾ. ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂಥ ಜೆಮ್ಶೆಡ್ಪುರ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಅಂದಾಗ ಸುವರ್ಣರೇಖಾ ನದಿಯ ತೀರದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿ ಹಲವಾರು ನದಿಗಳನ್ನು ಕೊಡಲಾಗಿದೆ. ಯಾವುದು? ಕೋಶಿ ನದಿ ಅಂತೇಳಿ. ಈ ಕೋಶಿ ನದಿಯ ವಿಶೇಷತೆ ಏನಂತ ಕೇಳಿದಾಗ ಬಿಹಾರ್ ರಾಜ್ಯದ ಕಣ್ಣೀರಿನ ನದಿ. ಬಿಹಾರ್ ರಾಜ್ಯದ ಕಣ್ಣೀರಿನ ನದಿ ಯಾವುದಂತ ಕೇಳಿದಾಗ ಕೋಶಿ. ಕೋಶಿ ಯಾವ ರಾಜ್ಯದ ಕಣ್ಣೀರಿನ ನದಿ ಅಂತ ಕೇಳಿದಾಗ ಬಿಹಾರ್ ರಾಜ್ಯದ ಕಣ್ಣೀರಿನ ನದಿ ಅಂತ ಹೇಳ್ತೀವಿ. ಯಾವುದು? ಕೋಶಿ. ಕೋಶಿ ಯಾವ ನದಿಯ ಉಪನದಿ ಅಂತ ಕೇಳಿದಾಗ ಗಂಗಾ ನದಿಯ ಉಪನದಿ. ಗಂಗಾ ನದಿಯ ಉಪನದಿ ಯಾವುದಂತಂದಾಗ ಕೋಶಿ. ನೆಕ್ಸ್ಟ್ ಮಹಾನದಿ. ಇದಕ್ಕೆ ದೇಶದ ಅತಿ ಉದ್ದವಾದ ಅಣೆಕಟ್ಟು. ಯಾವುದ ನದಿಗೆ? ಮಹಾನದಿಗೆ ದೇಶದ ಅತಿ ಉದ್ದವಾದ ಅಣೆಕಟ್ಟು ಯಾವುದಂತಂದಾಗ ಹಿರಾಕುಡ್ ಅಣೆಕಟ್ಟು. ಹಿರಾಕುಡ್ ಅಣೆಕಟ್ಟು. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಹಿರಾಕುಡ್ ಅಣೆಕಟ್ಟು ಅಂತ ಕೇಳಿದಾಗ ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತೈತಿ. ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತೈತಿ. ಯಾವುದು? ಹಿರಾಕುಡ್ ಅಣೆಕಟ್ಟು. ಇದು ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟಾಗಿದೆ ಸ್ನೇಹಿತರೆ. ಒರಿಸ್ಸಾ ರಾಜ್ಯದ ಕಣ್ಣೀರಿನ ನದಿ ಯಾವ್ದು ಕೇಳಿದಾಗ ಮಹಾನದಿ. ಒರಿಸ್ಸಾ ರಾಜ್ಯದ ಕಣ್ಣೀರಿನ ನದಿ ಯಾವ್ದು ಅಂದಾಗ ಮಹಾನದಿ. ನೋಡಿ, ಇಂಪಾರ್ಟೆಂಟ. ನೆಕ್ಸ್ಟ್ ಹೂಗ್ಲಿ. ಹೂಗ್ಲಿ ದೇಶದಲ್ಲಿ ಅತಿ ಹೆಚ್ಚು ಉಬ್ಬರವಿಳಿತ ಹೊಂದಿರುವ ನದಿ ಯಾವುದಕ್ಕೆ ಕೇಳಿದಾಗ ಹೂಗ್ಲಿ ನದಿ. ಈ ಹೂಗ್ಲಿ ನದಿಯ ತೀರದಲ್ಲಿ ಕಂಡುಬರುವ ಪ್ರಮುಖ ಬಂದರು ಯಾವುದಕ್ಕೆ ಕೇಳಿದಾಗ ಕಲ್ಕತ್ತಾ ಬಂದರು. ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಹೂಗ್ಲಿ ನದಿಯ ತೀರದಲ್ಲಿ ಕಂಡುಬರುವ ಬಂದರು ಯಾವುದು? ಕಲ್ಕತ್ತಾ ಬಂದರು. ಇದು ಔರಂಗಜೇಬನ ಕಾಲದ ಬಂದರು ಅಂತ ಕರೆಸೋದು ಸ್ನೇಹಿತರೆ. 1707ರಲ್ಲಿ ಇದು ಸ್ಥಾಪನೆ ಮಾಡಲಾಗುತ್ತೆ. ಯಾವುದು? ಕಲ್ಕತ್ತಾ ಬಂದರನ್ನು. ಇದು ಔರಂಗಜೇಬದ ಕಾಲದ ಬಂದರು ಯಾವ್ದು ಕೇಳಿದಾಗ ಕಲ್ಕತ್ತಾ ಬಂದರು. ಈಗ ಪ್ರೆಸೆಂಟ್ ಏನಂತ ಕರಿತೀವಿ ಅಂತ ಕೇಳಿದಾಗ ಶ್ಯಾಮ್ ಕೃಷ್ಣ ಮುಖರ್ಜಿ ಬಂದರು ಅಂತ ಕರಿತೀವಿ. ಕಲ್ಕತ್ತಾ ಬಂದರನ್ನ ಪ್ರಸ್ತುತ ಏನಂತ ಕರಿತೀವಿ ಅಂತಂದಾಗ ಶ್ಯಾಮ್ ಕೃಷ್ಣ ಮುಖರ್ಜಿ ಬಂದರು ಅಂತೇಳಿ ಕರಿತೀವಿ. ನೋಡಿ, ಗೊತ್ತಿರಲಿ. ಒರಿಸ್ಸಾದ ಕಣ್ಣೀರು ನದಿ ಯಾವುದು? ಮಹಾನದಿ. ಮಹಾನದಿ. ನೋಡಿ, ಯಾವುದು? ಒರಿಸ್ಸಾದ ಕಣ್ಣೀರು ನದಿ ಯಾವುದು? ಮಹಾನದಿ. ಬಿಹಾರ್ ರಾಜ್ಯದ ಕಣ್ಣೀರು ನದಿ ಯಾವುದು ಅಂದಾಗ ಕೋಶಿ. ಜೆಮ್ಶೆಡ್ಪುರ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತೆ ಕೇಳಿದಾಗ ಸುವರ್ಣರೇಖಾ ನದಿಯ ತೀರದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. ಪ್ರಚಲನ ಮಳೆ ಸಾಮಾನ್ಯವಾಗಿ ಈ ಕೆಳಕಂಡ ಪ್ರದೇಶದಲ್ಲಿ ಉಂಟಾಗುತ್ತದೆ. ಪ್ರಚಲನ ಮಳೆ ಸಾಮಾನ್ಯವಾಗಿ ಈ ಕೆಳಕಂಡ ಪ್ರದೇಶದಲ್ಲಿ ಉಂಟಾಗುತ್ತದೆ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಆಪ್ಷನ್ ಎ ಭೂಮಧ್ಯ ರೇಖಾ ಪ್ರದೇಶ, ಮಾನ್ಸೂನ್ ಪ್ರದೇಶ, ಶುಷ್ಕ ಪ್ರದೇಶ, ಸಮಶೀತೋಷ್ಣ ಪಶ್ಚಿಮ ಪ್ರದೇಶ ತಿಳ್ಕೊಟ್ಟನ. ಪ್ರಚಲನ ಮಳೆ ಸಾಮಾನ್ಯವಾಗಿ ಈ ಕೆಳಕಂಡ ಪ್ರದೇಶದಲ್ಲಿ ಕಂಡುಬರುತ್ತದೆ ಕೇಳಿದಾಗ ಉಂಟಾಗುತ್ತದೆ ಕೇಳಿದಾಗ ಎಲ್ಲಿದ್ದು ಕೇಳಿದಾಗ ಭೂಮಧ್ಯ ರೇಖಾ ಪ್ರದೇಶದಲ್ಲಿ. ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಏನಾಗುತ್ತಂದ ಪ್ರಚಲನ ಮಳೆ ಅಥವಾ ಪರಿಸರಣ ಮಳೆ ಉಂಟಾಗುತ್ತೆ ನೋಡಿ ಸ್ನೇಹಿತರೆ. ಪರಿಸರಣ ಮಳೆ ಅಥವಾ ಪ್ರಚಲನ ಮಳೆ ಅಂತ ಕರಿತೀವಿ. ಇದು ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಉಂಟಾಗುತ್ತೆ ನೋಡಿ ಸ್ನೇಹಿತರೆ. ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಉಂಟಾಗುತ್ತೆ. ಯಾವುದು? ಪ್ರಚಲನ ಮಳೆ. ಭೂಮಿಯ ಭೂಮಧ್ಯ ರೇಖೆ ಯಾವುದಂತ ಕೇಳಿದಾಗ ಇದು ಭೂಮಿ ಸ್ನೇಹಿತರೆ ಮಧ್ಯದಲ್ಲಿ 0 ಡಿಗ್ರಿ ಅಕ್ಷಾಂಶ ಹಾದೋಗ್ಯದ. 0 ಡಿಗ್ರಿ ಅಕ್ಷಾಂಶ. 0 ಇಂದ ಉತ್ತರಕ್ಕೆ 10 ಡಿಗ್ರಿ, ದಕ್ಷಿಣಕ್ಕೆ 10 ಡಿಗ್ರಿ ಅಕ್ಷಾಂಶದ ಮಧ್ಯೆ ಈ ಪರಿಸರಣ ಮಳೆ ಅಥವಾ ಪ್ರಚಲನ ಮಳೆ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಪ್ರಚಲನ ಮಳೆ ಅಥವಾ ಪರಿಸರಣ ಮಳೆ ಎಲ್ಲಿ ಯಾವ ಭಾಗದಲ್ಲಿ ಕಾಣುತ್ತೆ ಅಂತ ಕೇಳಿದಾಗ 0 ಇಂದ 10ರ ಮಧ್ಯೆ, ಅಂದರೆ 0 ಇಂದ 10ರ ಅಕ್ಷಾಂಶಗಳ ಮಧ್ಯೆ ಕಂಡುಬರ್ತದೆ. ಯಾವುದು? ಪ್ರಚಲನ ಮಳೆ. ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ಪ್ರದೇಶವು ಉತ್ತರ ಅಮೆರಿಕಾದಲ್ಲಿದೆ?
ಈ ಕೆಳಗಿನವುಗಳಲ್ಲಿ ಯಾವ ಪ್ರದೇಶವು ಉತ್ತರ ಅಮೇರಿಕಾದಲ್ಲಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಪಂಪಾಸ್, ವೆಲ್ಡ್, ಸವನ್ನಾ, ಪ್ರೈರೀಸ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಉತ್ತರ ಅಮೇರಿಕಾದಲ್ಲಿ ಸಮಶೀತೋಷ್ಣದ ಹುಲ್ಲುಗಾವಲು ಕಂಡುಬರ್ತೈತಿ. ಅದಕ್ಕೆ ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಕೇಳಿದಾಗ ಆ ಪ್ರದೇಶವನ್ನು ಪೈರೀಸ್ ಹುಲ್ಲುಗಾವಲು ಅಂತ ಕರಿತೀವಿ. ಇದು ಉತ್ತರ ಅಮೇರಿಕಾದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಯಾವುದು ಪ್ರೈರೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಂಪಾಸ್ ಅಂತ ಬರ್ತೈತಿ. ಈ ಪಂಪಾಸ್ ಅಂತೇಳಿ ಅರ್ಜೆಂಟೈನಾ ದೇಶದಲ್ಲಿ ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ಸಮಶೀತೋಷ್ಣ ಹುಲ್ಲುಗಾವಲನ್ನು ಪಂಪಾಸ್ ಅಂತೇಳಿ ಅರ್ಜೆಂಟೈನಾ ದೇಶದಲ್ಲಿ ಕರೆಯಲಾಗುತ್ತೆ, ಗೊತ್ತಿರಲಿ ಸ್ನೇಹಿತರೆ. ವೆಲ್ಡ್ ಇದು ಆಫ್ರಿಕಾ ದೇಶದಲ್ಲಿ ಕಂಡುಬರುವ ಒಂದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದು ವೆಲ್ಡ್. ಸವನ್ನಾ ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಒಂದು ಉಷ್ಣವಲಯದ ಹುಲ್ಲುಗಾವಲು ಯಾವುದು ಸವನ್ನಾ. ಇವು ಉಳಿದವು ಯಾವುವು ಪಂಪಾಸ್, ವೆಲ್ಡ್, ಪ್ರೈರೀಸ್ ಇವು ಸಮಶೀತೋಷ್ಣದ ವಲಯದ ಹುಲ್ಲುಗಾವಲುಗಳು. ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನವನ್ನು ಸ್ವೀಕರಿಸಿದ್ದು ಯಾವಾಗ? ಭಾರತ ಸಂವಿಧಾನವನ್ನು ಯಾವಾಗ ಸ್ವೀಕಾರ ಮಾಡ್ಕೊಂಡು ನಾವು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ನವಂಬರ್ 14, 1949 ಕೊಟ್ಟನ. ಅಕ್ಟೋಬರ್ 17, 1949 ಕೊಟ್ಟನ. ನವಂಬರ್ 26, 1949. ಜನವರಿ 26, 1950 ಕೊಟ್ಟನ ಸ್ನೇಹಿತರೆ. ಇಲ್ಲಿ ಭಾರತ ಸಂವಿಧಾನವನ್ನು ಸ್ವೀಕರಿಸಿದ್ದು ಅಥವಾ ಅಳವಡಿಸಿಕೊಂಡಿದ್ದು ಅಥವಾ ಸ್ವೀಕರಿಸಿದ್ದು ಯಾವಾಗ ಅಂತ ಕೇಳಿದಾಗ ನವಂಬರ್ 26, 1949. ನವಂಬರ್ 26, 1949 ನಮ್ಮ ಸಂವಿಧಾನವನ್ನು ನಾವು ಅಳವಡಿಸಿಕೊಳ್ತೀವಿ ಸ್ನೇಹಿತರೆ. ಹೌದಾ? ಈ ನವಂಬರ್ 26 ರಾಷ್ಟ್ರೀಯ ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಸಂವಿಧಾನ ದಿನ ಯಾವಾಗ ಆಚರಣೆ ಮಾಡ್ತೀವಿ? ನವಂಬರ್ 26 ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇ ದಿನವನ್ನು ರಾಷ್ಟ್ರೀಯ ಹಾಲು ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಾಲು ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದರೆ ನವಂಬರ್ 26 ಆಚರಣೆ ಮಾಡ್ತೀವಿ. ಮತ್ತು ಸಂವಿಧಾನ ದಿನ ಕೂಡ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದರೆ ನವಂಬರ್ 26. ಎಲ್ಲಿಂದ ಈ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ಕೋತಾ ಬರ್ತಾ ಇದ್ದೀವಿ ಅಂತ ಕೇಳಿದಾಗ 2015ರಿಂದ ಇಲ್ಲಿಯವರೆಗೆ ಏನು ಮಾಡ್ತೀವಿ ಅಂತಂದಾಗ ನವಂಬರ್ 26 ರಾಷ್ಟ್ರೀಯ ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ. ನೆಕ್ಸ್ಟ್ ಇದು ಜನವರಿ 26, 1950 ಸಂವಿಧಾನ ಏನು ಮಾಡ್ತದೆ ಅಂದಾಗ ಜಾರಿಗೆ ಬರುತ್ತೆ ನೋಡಿ ಸ್ನೇಹಿತರೆ. ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದಾಗ 1950 ಜನವರಿ 26 ಸಂವಿಧಾನ ಜಾರಿಗೆ ಬರ್ತದೆ. ಅಳವಡಿಸಿಕೊಂಡಿದ್ದು ಅಥವಾ ಸ್ವೀಕರಿಸಿದ್ದು ಯಾವಾಗ ಅಂತಂದಾಗ 1949 ನವಂಬರ್ 26 ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿತವಾದ ವರ್ಷ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿತವಾದ ವರ್ಷ ಯಾವುದಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ 1903, ಆಪ್ಷನ್ ಬಿ 1915, ಆಪ್ಷನ್ ಸಿ 1881, ಆಪ್ಷನ್ ಡಿ 1907 ಅಂತ ಕೊಟ್ಟಾನ ಸ್ನೇಹಿತರೆ. ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿತವಾದ ವರ್ಷ ಯಾವುದಂತ ಕೇಳಿದಾಗ 1881 ನೋಡಿ ಸ್ನೇಹಿತರೆ. 1881 ನಮ್ಮ ರಾಜ್ಯದಲ್ಲಿ ಏನು ಸ್ಥಾಪನೆ ಆಗುತ್ತಂದ್ರೆ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ 1915 ಅಂತ ಕೇಳಿದಾಗ ಕಸಪ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಕರಿತೀವಿ. ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆದ ವರ್ಷ 1915 ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಮಾಡಿದವರು ಯಾರು ಅಂತಂದಾಗ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 1907 ಬಂದಾಗ ಇಲ್ಲಿ ಸೂರತ್ ಒಡಕು ಅಂತ ಬರ್ತದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಸೂರತ್ ಒಡಕು ಯಾವಾಗ ಆಯ್ತು ಅಂತ ಕೇಳಿದಾಗ 1907 ಸೂರತ್ ಒಡಕು ಅನ್ನೋದು ಉಂಟಾಗುತ್ತೆ. ಹೌದಾ? ನೆಕ್ಸ್ಟ್ 1907 ದೇಶದ ಮೊಟ್ಟ ಮೊದಲ ಕಬ್ಬಿಣ ಕೈಗಾರಿಕೆ ಯಾವುದಂದಾಗ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತೇಳಿ. ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತೇಳಿ 1907 ಜಮ್ಶೆಡ್ಪುರ್ನಲ್ಲಿ ಸ್ಥಾಪನೆ ಆಗುತ್ತೆ ನೋಡಿ ಸ್ನೇಹಿತರೆ. ಹೀಗೆ ಹಲವಾರು ವಿಷಯಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾಗಿದ್ದ ಕೇಂದ್ರ ನೋಡಿ. ಕರ್ನಾಟಕದ ಬಾರ್ಡೋಲಿ ಎಂದು
ಜನಪ್ರಿಯವಾದ ಸ್ಥಳ ಯಾವುದಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಶಿವಪುರ, ಬಿ ಸಿರ್ಸಿ, ಸಿ ಅಂಕೋಲಾ, ಡಿ ಹೊನ್ನಾವರ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಕರ್ನಾಟಕದ ಬಾರ್ಡೋಲಿ ಅಂತೇಳಿ ಹಲವಾರು ಬಾರಿ ಕ್ವಶನ್ ಆಗಿದೆ ಸ್ನೇಹಿತರೆ. KS-ನಿಂದ PC-ಯವರೆಗೂ ಈ ಕ್ವಶನ್ ಕೇಳಲಾಗಿದೆ ನೋಡಿ ಸ್ನೇಹಿತರೆ. KS-ನಿಂದ PC-ವರೆಗೂ ಕರ್ನಾಟಕದ ಬಾರ್ಡೋಲಿ ಯಾವುದಂತ ಕೇಳಿದಾಗ ಅಂಕೋಲವನ್ನು ಕರ್ನಾಟಕದ ಬಾರ್ಡೋಲಿ ಅಂತೇಳಿ ಕರಿತೀವಿ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂಕೋಲ ಅಂತ ಕೇಳಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಇಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತದೆ ಸ್ನೇಹಿತರೆ. ಉಪ್ಪಿನ ಸತ್ಯಾಗ್ರಹ ಇಲ್ಲಿ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತೈತಿ. ಈ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿಕೊಂಡವರು ಯಾರು ಅಂತಂದಾಗ MP ನಾಡಕರ್ಣಿ ಅಂತೇಳಿ ಈ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಾರೆ. ಯಾವುದು ಅಂಕೋಲ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿಕೊಂಡವರು ಯಾರು ಅಂತಂದಾಗ MP ನಾಡಕರ್ಣಿ. ಎಷ್ಟರಲ್ಲಿ ನಡೀತಂದ್ರೆ 1930ರಲ್ಲಿ ನಡೀತೈತಿ. 1930ರಲ್ಲಿ. ನೆಕ್ಸ್ಟ್ ನೋಡಿ ಹೊನ್ನಾವರ ಅಂತೇಳಿ ಇಂಪಾರ್ಟೆಂಟ್, ಇದು ಸಹ ಕೇಳೋಣ. ಹೊನ್ನಾವರ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳೋಣ ಸ್ನೇಹಿತರೆ. ಶರಾವತಿ ನದಿಯ ತೀರದಲ್ಲಿ ಕಂಡುಬರ್ತೈತಿ. ಇಂಪಾರ್ಟೆಂಟ್. ಶರಾವತಿ ನದಿಯ ತೀರದಲ್ಲಿ ಯಾವ ಬಂದರು ಕಂಡುಬರ್ತದೆ ಅಂದಾಗ ಹೊನ್ನಾವರ ಬಂದರು ಕಂಡುಬರ್ತೈತಿ. ಈ ಹೊನ್ನಾವರ ಬಂದರು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವುದು ಹೊನ್ನಾವರ ನೋಡಿ. ನೆಕ್ಸ್ಟ್ ಶರಾವತಿ ನದಿ ಉಗಮ ಹೊಂದುವ ಸ್ಥಳ ಎಲ್ಲಿಯಪ್ಪ ಅಂತಂದಾಗ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಅಂತೇಳಿ. ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಇಂಪಾರ್ಟೆಂಟ. ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎಂಬಲ್ಲಿ ಉಗಮ ಹೊಂದುವ ನದಿ ಯಾವುದಂದಾಗ ಶರಾವತಿ ನದಿ. ಶರಾವತಿ ನದಿಗೆ ಪ್ರಸಿದ್ಧವಾದ ಜಲಪಾತ ಯಾವುದಪ್ಪ ಅಂತಂದಾಗ ಜೋಗ ಜಲಪಾತ ಉಂಟಾಗಿದೆ. ಯಾವುದು ಶರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ಕಂಡುಬರ್ತದೆ. ಯಾವುದು ಜೋಗ ಜಲಪಾತ. ಯಾವ ನದಿಗೆ? ಶರಾವತಿ ನದಿಗೆ. 253 ಮೀಟರ್ ಎತ್ತರದಿಂದ ಧುಮುಕ್ತದೆ ಸ್ನೇಹಿತರೆ. ಇದು ಜೋಗ ಜಲಪಾತ ಇಂಪಾರ್ಟೆಂಟ್. ಕರ್ನಾಟಕದ ಅತ್ಯಂತ ದೊಡ್ಡದಾದ ಅಣೆಕಟ್ಟು. ಕರ್ನಾಟಕದ ಅತ್ಯಂತ ದೊಡ್ಡದಾದ ಅಣೆಕಟ್ಟು ಯಾವುದನ್ನ? ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದಾಗ ಶರಾವತಿ ನದಿಗೆ ನಿರ್ಮಿಸಲಾಗಿದೆ ನೋಡಿ ಸ್ನೇಹಿತರೆ. ಶರಾವತಿ ನದಿಗೆ ನಿರ್ಮಿಸಲಾಗಿದೆ. ಅದು ಲಿಂಗನಮಕ್ಕಿ ಅಣೆಕಟ್ಟು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಅಂತ ಕರೆಸಿಕೊಳ್ತದೆ ನೋಡಿ ಸ್ನೇಹಿತರೆ. ಯಾವುದು? ಲಿಂಗನಮಕ್ಕಿ ಅಣೆಕಟ್ಟು. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿರಿ, ಗೊತ್ತಿರಲಿ. ನೆಕ್ಸ್ಟ್, ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವ ವಹಿಸಿದವನು. ಇಂಪಾರ್ಟೆಂಟ್. ಇದು ಸಹ ಹಲವಾರು ಬಾರಿ ರಿಪೀಟ್ ಆಗಿದೆ ಸ್ನೇಹಿತರೆ. ಮುಂದೆಯೂ ಸಹ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾವುದಪ್ಪ ಅಂತಂದರೆ ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿಕೊಂಡವರು ಯಾರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಬೂದಿ ಬಸಪ್ಪ, ಕಲ್ಯಾಣ ಸ್ವಾಮಿ, ವೀರಪ್ಪ, ಶಿವಲಿಂಗಪ್ಪ ಅಂತೇಳಿ. ಯಾರಪ್ಪ ಇಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಮುಂದಾಳತ್ವ ವಹಿಸಿಕೊಂಡವರು ಕೊಡಗಿನಲ್ಲಿ ಅಂತ ಕೇಳಿದಾಗ ಕಲ್ಯಾಣ ಸ್ವಾಮಿ. ಕೊಡಗನ್ನು ಏನಂತ ಕರಿತೀವಿ ಅಂತ ಕೇಳಿದಾಗ ಕರ್ನಾಟಕದ ಮಂಜಿನ ನಗರಿ. ಕರ್ನಾಟಕದ ಮಂಜಿನ ನಗರಿ ಯಾವತ್ತಂದಾಗ ಕೊಡಗು ಏನಪ್ಪ ಅಂತಂದಾಗ ಸಂವಿಧಾನ ರಚನಾ ಸಭೆಯಲ್ಲಿ ಕೊಡಗು ಪ್ರಾಂತ್ಯದಿಂದ ಭಾಗವಹಿಸಿದವರು ಯಾರು ಅಂತ ಕೇಳಿದಾಗ ಪೊನ್ನಚ್ಚ ಅಂತ ಬರ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್. ಪೊನ್ನಚ್ಚ. ಇಲ್ಲಿಂದ ಈ ಸಂವಿಧಾನ ರಚನಾ ಸಭೆಯಲ್ಲಿ ಕೊಡಗು ಪ್ರಾಂತ್ಯದಿಂದ ಭಾಗವಹಿಸಿದವರು ಯಾರು ಅಂತಂದಾಗ ಪೊನ್ನಚ್ಚ ಅಂತೇಳಿ. ಈ ಕೊಡಗು ಡಿಸ್ಟಿಕ್ನಲ್ಲಿ ಕಂಡುಬರುವ ಪರ್ವತಗಳು ಇಂಪಾರ್ಟೆಂಟ್. ಬೆಟ್ಟಗಳು ಯಾವತ್ತಂದಾಗ ಒಂದು ಪುಷ್ಪಗಿರಿ ಇಂಪಾರ್ಟೆಂಟ್. ಇದು ಸಹ ಕೇಳ್ಯಾನ ಸ್ನೇಹಿತರೆ. ಪುಷ್ಪಗಿರಿ. ಇನ್ನೊಂದು ಬ್ರಹ್ಮಗಿರಿ ಬೆಟ್ಟ. ಇನ್ನೊಂದು ಪುಷ್ಪಗಿರಿ ಬೆಟ್ಟ ಅಂತೇಳಿ ಎಲ್ಲಿ ಕಂಡು ಬರ್ತಾವೆ? ಯಾವ ಡಿಸ್ಟಿಕ್ನಲ್ಲಿ ಅಂತಂದಾಗ ಕೊಡಗು ಡಿಸ್ಟಿಕ್ನಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ಕೊಡಗು ಡಿಸ್ಟಿಕ್ನಲ್ಲಿ ಕಂಡುಬರುವ ಜಲಪಾತ ಯಾವುದಂದಾಗ ಇರ್ಪು ಜಲಪಾತ. ಇಂಪಾರ್ಟೆಂಟ್. ಇರ್ಪು ಜಲಪಾತ. ಈ ಇರ್ಪು ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಕೇಳೋಣ ಸ್ನೇಹಿತರೆ? ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಯಾವ ನದಿಗೆ ಸೃಷ್ಟಿಸಿದೆ ಅಂತ ಕೇಳೋಣ ಕ್ವಶನ್ ಸ್ನೇಹಿತರೆ. ಅದು ಇರ್ಪು ಜಲಪಾತ ಲಕ್ಷ್ಮಣ ತೀರ್ಥ ನದಿಗೆ ಸೃಷ್ಟಿಯಾಗಿರುವ ಜಲಪಾತ ಯಾವುದಂದಾಗ ಇರ್ಪು ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂದಾಗ ಕೊಡಗು ಜಿಲ್ಲೆಯಲ್ಲಿ
ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಈ ಲಕ್ಷ್ಮಣ ತೀರ್ಥ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದಾಗ ಕಾವೇರಿ ನದಿಯ ಉಪನದಿ. ಕಾವೇರಿ ನದಿಯ ಉಪನದಿಯಾದಂದಾಗ ಲಕ್ಷ್ಮಣ ತೀರ್ಥ ಇಂಪಾರ್ಟೆಂಟ್ ಗೊತ್ತಿರಲಿ. ಇದಕ್ಕೆ ಇರುವ ಜಲಪಾತ ಯಾವುದು? ಇರ್ಪು ಜಲಪಾತ. ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂದಾಗ ಕೊಡಗು ಜಿಲ್ಲೆಯಲ್ಲಿ. ಇವು ಬೆಟ್ಟಗಳು ಇಂಪಾರ್ಟೆಂಟ್ ಸ್ನೇಹಿತರೆ. ಪುಷ್ಪಗಿರಿ ಬೆಟ್ಟ, ಇನ್ನೊಂದು ಬ್ರಹ್ಮಗಿರಿ ಬೆಟ್ಟ. ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂದಾಗ ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತವೆ. ನೆಕ್ಸ್ಟ್, ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಬಿ ಚಿತ್ತರಂಜನ್ ದಾಸ್, ಸಿ ಸುಭಾಷ್ ಚಂದ್ರ ಬೋಸ್, ಜಯಪ್ರಕಾಶ್ ನಾರಾಯಣ್ ಅಂತೇಳಿ ಆಪ್ಷನ್ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವ್ದು ನೋಡ್ರಿ, ಚಿತ್ತರಂಜನ್ ದಾಸ್. ಸ್ವರಾಜ್ಯ ಪಕ್ಷ ಸ್ಥಾಪನೆ ಮಾಡಿದವರು ಯಾರು ಅಂದಾಗ ಚಿತ್ತರಂಜನ್ ದಾಸ್. ನೆಕ್ಸ್ಟ್ ನೋಡಿ, ಜಯಪ್ರಕಾಶ್ ನಾರಾಯಣ ಅವರನ್ನು ಏನು ಕರೆಯಲಾಗುತ್ತಂದಾಗ ಲೋಕನಾಯಕ ಎಂದು ಕರೆಯಲಾಗುತ್ತೆ ನೋಡಿ. ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರನ್ನು ಏನೆಂದು ಕರೆಯಲಾಗುತ್ತಂದಾಗ ಲೋಕನಾಯಕ ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಬಾಲಗಂಗಾಧರ್ ತಿಲಕ್ ಇವರೊಬ್ಬರು ಕ್ರಾಂತಿಕಾರಿ. ಬಾಲಗಂಗಾಧರ್ ತಿಲಕ್ ಅವರೊಬ್ಬರು ಕ್ರಾಂತಿಕಾರಿ. ಇವರು ಹಲವಾರು ಪತ್ರಿಕೆಗಳನ್ನು ಹೊಡೆಸ್ತಾರೆ, ಹಾಗೆ ಒಂದು ಕೃತಿಯನ್ನು ಬರೀತಾರೆ. ಪತ್ರಿಕೆಗಳು ಯಾವತ್ತು ಕೇಳಿದಾಗ ಬಾಲಗಂಗಾಧರ್ ತಿಲಕ್ ಅವ್ರದ್ದು ಕೇಸರಿ ಇಂಪಾರ್ಟೆಂಟ. ಕೇಸರಿ, ಮರಾಠಿ, ಕಾಲ ಎಂಬ 3 ಪತ್ರಿಕೆಗಳನ್ನು ಹೊಡೆಸ್ತಾರೆ. ಯಾರು? ಬಾಲಗಂಗಾಧರ್ ತಿಲಕ್. ಕಾಲ, ಮರಾಠಿ, ಕೇಸರಿ. ಕೇಸರಿ ಎಂಬುದು ಮರಾಠಿ ಭಾಷೆಯಲ್ಲಿ, ಮರಾಠಿ ಎಂಬುದು ಇಂಗ್ಲೀಷ್ ಭಾಷೆಯಲ್ಲಿ, ಕಾಲ ಎಂಬುದು ಇಂಗ್ಲೀಷ್ ಭಾಷೆಯಲ್ಲಿ ಪತ್ರಿಕೆಗಳನ್ನು ಹೊಡೆಸಿದವರು ಯಾರು ಅಂದಾಗ ಬಾಲಗಂಗಾಧರ್ ತಿಲಕ್. ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? ಅಂದರೆ ಪ್ಯಾರಾನೀಟ್ನಲ್ಲಿ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ 94.8, ಆಪ್ಷನ್ ಬಿ 99.4, ಆಪ್ಷನ್ ಸಿ 34.9, ಆಪ್ಷನ್ ಡಿ 98.4 ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಪ್ಯಾರಾನೆಟ್ನಲ್ಲಿ ನೋಡಿಕೊಂಡಾಗ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟಿರ್ತದೆ ಅಂದಾಗ 98 ಇಂಪಾರ್ಟೆಂಟ್ ಸ್ನೇಹಿತರೆ, 98.4 ಡಿಗ್ರಿ ಪ್ಯಾರಾನೆಟನ್ನು ನಾವು ಕಾಣಬಹುದು. ಇಲ್ಲಿ ಮಾನವನ ದೇಹದ ಸಾಮಾನ್ಯ ಉಷ್ಣತೆ. ನೆಕ್ಸ್ಟ್, ವಾಷಿಂಗ್ ಸೋಡಾ ಅಂದರೆ ಏನು? ವಾಷಿಂಗ್ ಸೋಡಾ ಅಂದರೆ ಏನು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್, ಬಿ ಸೋಡಿಯಂ ಬೈಕಾರ್ಬೋನೇಟ್, ಸಿ ಸೋಡಿಯಂ ಸ್ಪಿರಿಯೇಟ್, ಡಿ ಲಾರಿಲ್ ಸಲ್ಫೈಟ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ವಾಷಿಂಗ್ ಸೋಡಾ ಅಥವಾ ಬಟ್ಟೆ ತೊಳೆಯುವ ಸೋಡಾ ಅಂತ ಹೇಳ್ತೀವಿ, ಹೌದಾ? ವಾಷಿಂಗ್ ಸೋಡಾ ಅಂದ್ರೆ ನೋಡ್ರಿ ಸೋಡಿಯಂ ಕಾರ್ಬೋನೇಟನ್ನು ವಾಷಿಂಗ್ ಸೋಡಾ ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ವಾಷಿಂಗ್ ಸೋಡಾ ಯಾವುದು? ಸೋಡಿಯಂ ಕಾರ್ಬೋನೇಟ್. ಅದೇ ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಅಡುಗೆ ಸೋಡಾ ಇಂಪಾರ್ಟೆಂಟ್ ಸ್ನೇಹಿತರೆ. ಕ್ವಶನ್ ಕೇಳ್ತಾನೆ, ಅಡುಗೆ ಸೋಡಾ ಎಂದು ಯಾವುದನ್ನು ಕರಿತೀವಿ ಅಂತಂದಾಗ ಸೋಡಿಯಂ ಬೈಕಾರ್ಬೋನೇಟನ್ನು ಕರಿತೀವಿ. ಯಾವುದನ್ನು? ಅಡುಗೆ ಸೋಡಾವನ್ನು. ನೆಕ್ಸ್ಟ್, ಅಡುಗೆ ಉಪ್ಪನ್ನು ಏನಂತ ಕರೆಯಲಾಗುತ್ತಂದಾಗ ಸೋಡಿಯಂ ಕ್ಲೋರೈಡ್ ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ಸೋಡಿಯಂ ಕ್ಲೋರೈಡ್ ನೋಡಿ. ವಾಷಿಂಗ್ ಸೋಡಾ ಅಂದ್ರೆ ಸೋಡಿಯಂ ಕಾರ್ಬೋನೇಟ್, ಅಡುಗೆ ಸೋಡಾ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್, ಅದೇ ಅಡುಗೆ ಉಪ್ಪು ಅಂತಂದಾಗ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ನೋಡಿ, ಇಮ್ಮಡಿ ಪುಲಿಕೇಶಿ. ಈ ಇಮ್ಮಡಿ ಪುಲಿಕೇಶಿ ಯಾರಂತಂದಾಗ ಬಾದಾಮಿ ಚಾಲುಕ್ಯರ ಒಬ್ಬ ಪ್ರಸಿದ್ಧ ಅರಸ. ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಅರಸ ಯಾರಂತಂದಾಗ ಇಮ್ಮಡಿ ಪುಲಕೇಶಿ. ದಕ್ಷಿಣ ಪತೇಶ್ವರ ಎಂಬ ಬಿರುದಿನೊಂದಿಗೆ ಇಡೀ ದಕ್ಷಿಣ ಭಾರತವನ್ನು ಆಳಿದ ಒಬ್ಬ ರಾಜ ಯಾರಂತಂದಾಗ ಇಮ್ಮಡಿ ಪುಲಕೇಶಿ. ಒಬ್ಬ ಕರ್ನಾಟಕದ ಹೆಮ್ಮೆಯ ಅರಸ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರು? ಇಮ್ಮಡಿ ಪುಲಕೇಶಿ. ಈ ಬಾದಾಮಿ ಹಿಂದಿನ ಹೆಸರು ಏನಂತಂದಾಗ ವಾತಾಪಿ. ಹೌದಾ? ಇಮ್ಮಡಿ ಪುಲಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ನೋಡಿ, ಯಾವ ದೇಶದ ರಾಯಭಾರಿಗಳನ್ನು? ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರುವ ಚಿತ್ರ ಈ ಸ್ಥಳದಲ್ಲಿದೆ ನೋಡಿ. ಇಂಪಾರ್ಟೆಂಟ್.
ಇಮ್ಮಡಿ ಪುಲಿಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯ ತೋರುವ ಚಿತ್ರ ಯಾವ ಗುಹೆಯಲ್ಲಿ ಕಾಣಬಹುದು ಅಂತ ಕೇಳ ಸ್ನೇಹಿತರೆ. ಆಪ್ಷನ್ ಎ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಅಜಂತ ಅಂತ ಕೊಟ್ಟ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡ್ರಿ, ಅಜಂತ. ಅಜಂತದ ಗುಹೆಗಳಲ್ಲಿ ಏನು ಕಾಣ್ತೀವಿ ಅಂತಂದಾಗ ಇಮ್ಮಡಿ ಪುಲಿಕೇಶಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ನಾವು ನೋಡಬಹುದು ಸ್ನೇಹಿತರೆ. ಹೌದಾ, ಅಲ್ಲಿ ಕೆತ್ತನೆ ಮಾಡಿದ್ದಾರೆ, ಆ ದೃಶ್ಯವನ್ನು ಕೆತ್ತನೆ ಮಾಡಿದ್ದಾರೆ. ನೆಕ್ಸ್ಟ್ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಈ ಮೂರು ಯಾವ ನದಿಯ ತೀರದಲ್ಲಿ ಕಂಡುಬರ್ತವೆ ಅಂತಂದಾಗ ಮಲಪ್ರಭಾ ನದಿಯ ತೀರದಲ್ಲಿ ಕಂಡುಬರ್ತವೆ. ಮಲಪ್ರಭಾ ನದಿಯ ತೀರದಲ್ಲಿ ಕಂಡುಬರ್ತವೆ. ನೆಕ್ಸ್ಟ್ ಈ ಮೂರು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಾವೆ ಅಂತ ಕೇಳಿದಾಗ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತವೆ ಅಂತಂದಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಮೊದಲು ಬಿಜಾಪುರ ಜಿಲ್ಲೆಯಲ್ಲಿ ಕಂಡುಬರ್ತಿದ್ದು, ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ಎಷ್ಟರಲ್ಲಿ ಬಿಜಾಪುರ ಡಿಸ್ಟಿಕ್ನಿಂದ ಬಾಗಲಕೋಟೆ ಡಿಸ್ಟಿಕ್ ಬೇರ್ಪಡ್ತದೆ ಕೇಳಿದಾಗ 1997ರಲ್ಲಿ. 1997ರಲ್ಲಿ ಗೊತ್ತಿರಲಿ ಸ್ನೇಹಿತರೆ. ಈ ಬಾಗಲಕೋಟೆ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ಘಟಪ್ರಭಾ ನದಿಯ ತೀರದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಈ ಬಾಗಲಕೋಟೆ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಅಂದಾಗ ಘಟಪ್ರಭಾ ನದಿಯ ತೀರದಲ್ಲಿ ಕಂಡುಬರ್ತದೆ. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಇವು ಮಲಪ್ರಭಾ ನದಿಯ ತೀರದಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಬಾದಾಮಿ ಯಾರ ರಾಜಧಾನಿ ಆಗಿತ್ತು ಅಂದಾಗ ಚಾಲುಕ್ಯರ ರಾಜಧಾನಿಯಾಗಿತ್ತು. ಚಾಲುಕ್ಯರ ರಾಜಧಾನಿಯಾಗಿತ್ತು ಯಾವುದು? ಬಾದಾಮಿ. ಇಲ್ಲಿ ಸ್ಥಾಪಕ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಂದಾಗ ಜಯಸಿಂಹ. ಈ ಜಯಸಿಂಹ ಇರಲಿಲ್ಲ ಅಂದ್ರೆ 1ನೇ ಪುಲಿಕೇಶಿ ಅಂತೇಳಿ ಆನ್ಸರ್ ಹಾಕಿ ಬರೀ ಸ್ನೇಹಿತರೆ. ಜಯಸಿಂಹ ಇರಲಿಲ್ಲ ಅಂದ್ರೆ 1ನೇ ಪುಲಿಕೇಶಿ ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. 1ನೇ ಪುಲಿಕೇಶಿ ಗೊತ್ತಿರಲಿ ಇಷ್ಟು. ಈ ಬಾದಾಮಿಗೆ ಸಂಬಂಧಪಟ್ಟ ಇಮ್ಮಡಿ ಪುಲಿಕೇಶಿಗೆ ಸಂಬಂಧಪಟ್ಟ ಒಂದು ಶಾಸನ ಐಹೊಳೆಯಲ್ಲಿ ಕಂಡುಬರುತ್ತಾ, ಅದನ್ನು ಐಹೊಳೆ ಶಾಸನ ಅಂತ ಕರೆಯಲಾಗುತ್ತಾ. ಈ ಐಹೊಳೆ ಶಾಸನವನ್ನು ಕೆತ್ತಿದವರು ಯಾರು ಅಂತ ಕೇಳಿದಾಗ ರವಿಕೀರ್ತಿ. ಯಾರು ನೋಡಿ ಸ್ನೇಹಿತರೆ? ರವಿಕೀರ್ತಿ. ಜೈನ ಧರ್ಮವನ್ನು ಪಾಲಿಸ್ತಿದ್ದ ಯಾರು? ರವಿಕೀರ್ತಿ. ಇವರು ಯಾವ ಶಾಸನವನ್ನು ಹೊರಡಿಸಿದ್ರತ್ನ? ಐಹೊಳೆ ಶಾಸನವನ್ನು ಹೊರಡಿಸಿದ್ದು ಯಾರತ್ನ? ರವಿಕೀರ್ತಿ. ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ. ಈ ಐಹೊಳೆ ಶಾಸನ ಯಾವುದರ ಬಗ್ಗೆ, ಯಾವ ಯುದ್ಧದ ಬಗ್ಗೆ, ಯಾವ ಕದನದ ಬಗ್ಗೆ ತಿಳಿಸ್ತದೆ ಕೇಳಿದಾಗ ನರ್ಮದಾ ನದಿ ಕಾಳಗದ ಬಗ್ಗೆ ತಿಳಿಸುತ್ತೆ. ನರ್ಮದಾ ನದಿ ಕಾಳಗದ ಬಗ್ಗೆ ಅಥವಾ ಈ ಕಾಳಗದ ಬಗ್ಗೆ ತಿಳಿಸುವುದು ಯಾವುದಂದಾಗ ಐಹೊಳೆ ಶಾಸನ. ಗೊತ್ತಿರಲಿ ಸ್ನೇಹಿತರೆ. ಇದು ಮೇಗುತಿ ದೇವಾಲಯದ ಪೂರ್ವ ಗೋಡೆಯಲ್ಲಿ ಕಂಡುಬರ್ತದೆ. ಯಾವುದು? ಐಹೊಳೆ ಶಾಸನ ಮೇಗುತಿ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಕಂಡುಬರ್ತದೆ. ನೆಕ್ಸ್ಟ್ ಪಟ್ಟದಕಲ್ಲು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಒಂದು ಸ್ಥಳ. ಎಷ್ಟರಲ್ಲಿ ಸೇರ್ಪಡೆಗೊಳ್ತಂದಾಗ 1987ರಲ್ಲಿ ಸೇರ್ಪಡೆಗೊಳ್ಳುತ್ತದೆ. ಯಾವುದು? ಪಟ್ಟದಕಲ್ಲು. ಯಾವುದಕ್ಕೆ? ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿದ್ದು ಯಾವುದಂತ? ಪಟ್ಟದಕಲ್ಲು. ಗೊತ್ತಿರಲಿ, ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ನ್ಯೂನೀಜ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು. ಯಾರು? ನ್ಯೂನೀಜ್. ಯಾರ ಕಾಲ? ಯಾವ ವಿಜಯನಗರ ಅರಸನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಲ್ಲಿ ನಿಮಗೆ ಎರಡು ಗೊತ್ತಿರಬೇಕು. ನ್ಯೂನೀಜ್ ಯಾವ ದೇಶದವ ಅಂತ ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್, ಅದು ಪೋರ್ಚುಗೀಸ್ ದೇಶದವನು. ಯಾವುದು? ನ್ಯೂನೀಜ್ ಯಾವ ದೇಶದವ? ಪೋರ್ಚುಗೀಸ್ ದೇಶದವ. ಎಲ್ಲಿಗೆ ಭೇಟಿ ನೀಡಿದ್ದ? ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ. ಆ ವಿಜಯನಗರ ಸಾಮ್ರಾಜ್ಯದ ಯಾವ ಅರಸನ ಕಾಲದಲ್ಲಿ ಭೇಟಿ ನೀಡಿದ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. KSಗಿದು ಆಪ್ಷನ್ ಎ ಮೊದಲ ದೇವರಾಯ ಅಂತ ಕೊಟ್ಟನ, ಎರಡನೇ ದೇವರಾಯ ಅಂತ ಬಿ ಆಪ್ಷನ್ ಕೊಟ್ಟನ, ಸಿ ಕೃಷ್ಣದೇವರಾಯ, ಡಿ ಅಚ್ಯುತರಾಯ ಅಂತೇಳಿ. ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ, ಯಾವುದತ್ನ? ಅಚ್ಯುತರಾಯ. ನ್ಯೂನೀಜ್ ಯಾರ ಆಸ್ಥಾನಕ್ಕೆ ಬಂದಿರ್ತಂತ? ಅಚ್ಯುತರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ. ಇವ ಯಾವ ದೇಶದವ ಅಂತ ಕೇಳಿದಾಗ ಪೋರ್ಚುಗೀಸ್ ದೇಶದವ. ಯಾರು? ನ್ಯೂನೀಜ್. ಇದು ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್. ಕೃಷ್ಣದೇವರಾಯ ಅಂತ ಬಂದಾಗ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ಅರಸ ಕೃಷ್ಣದೇವರಾಯ. ಹೌದಾ? ಈ ಕೃಷ್ಣದೇವರಾಯ ಒಂದು ಕೃತಿಯನ್ನು ಬರಿತಾನೆ. ಯಾವುದತ್ನ? ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಬರೆದವನು ಯಾರತ್ನ? ಕೃಷ್ಣದೇವರಾಯ. ಈ ಕೃಷ್ಣದೇವರಾಯ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಬರೆದು ಯಾವ ಭಾಷೆಯಲ್ಲಿ ಬರಿತಾನೆ ಅಂತಂದಾಗ ತೆಲುಗು ಭಾಷೆಯಲ್ಲಿ ಈ ಕೃತಿಯನ್ನು ಬರಿತಾನೆ. ಯಾರು? ಶ್ರೀಕೃಷ್ಣ ದೇವರಾಯನ ಕಾಲದ ಸಮಕಾಲೀನ ಮೊಘಲರ ಅರಸ ಯಾರು ಅಂತ ಕೇಳಿದಾಗ
ಬಾಬರ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. ಯಾರು? ಬಾಬರ್. ಬಾಬರ್ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ಅರಸ. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ತುಂಗಭದ್ರಾ ನದಿಯ ತೀರದಲ್ಲಿ ಬೆಳೆದು ಬರುತ್ತೆ ನೋಡಿ ಸ್ನೇಹಿತರೆ. ತುಂಗಭದ್ರಾ ನದಿಯ ತೀರದಲ್ಲಿ ಬೆಳೆದು ಬಂದ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಈ ತುಂಗಭದ್ರಾ ನದಿಯ ದಕ್ಷಿಣ ತೀರದಲ್ಲಿ ಕಂಡುಬರುತ್ತದೆ. ಯಾವುದು? ಹಂಪಿ. ಹಂಪಿ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತದೆ ಕೇಳಿದಾಗ ತುಂಗಭದ್ರಾ ನದಿಯ ದಕ್ಷಿಣ ದಿಕ್ಕಿನಲ್ಲಿ ಕಂಡುಬರುತ್ತದೆ. ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಹೊರಹೊಮ್ಮುತ್ತದೆ ಸ್ನೇಹಿತರೆ. ಯಾವುದು? ಹಂಪಿ. ಹಂಪಿಯ ಹಿಂದಿನ ಹೆಸರು ಏನಂತಂದಾಗ ಕಿಷ್ಕಿಂದೆ ಅಂತ ಹೇಳ್ತೀವಿ. ಹಂಪಿಯ ಹಿಂದಿನ ಹೆಸರೇನು? ಕಿಷ್ಕಿಂದೆ. ನೆಕ್ಸ್ಟ್, ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ ವಿಜಯನಗರದ ದೊರೆ. ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ ವಿಜಯನಗರದ ದೊರೆ ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಮೊದಲನೇ ಹರಿಹರ, ಮೊದಲನೇ ಬುಕ್ಕರಾಯ, ಎರಡನೇ ದೇವರಾಯ, ಡಿ ಕೃಷ್ಣದೇವರಾಯ ಅಂತೇಳಿ. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಯಾರಿಗಿರ್ತದೆ ಅಂದಾಗ ಮೊದಲನೇ ಹರಿಹರನಿಗೆ ಈ ಬಿರುದು ಇರ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ. ಇದು ಆಲ್ರೆಡಿ KSಗೆ ಕೇಳಿದಂಥ ಕ್ವಶನ್ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಮೊದಲನೇ ಹರಿಹರನಿಗೆ ಇದ್ದ ಬಿರುದು ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಇರ್ತೈತಿ. ನೆಕ್ಸ್ಟ್ ನೋಡಿ, ಯಾವ ಯೋಜನೆಯು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿತು? ಯಾವ ಯೋಜನೆಯು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿತ್ತು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ 6ನೇ ಪಂಚವಾರ್ಷಿಕ ಯೋಜನೆ, 5ನೇ ಪಂಚವಾರ್ಷಿಕ ಯೋಜನೆ, 7ನೇ ಪಂಚವಾರ್ಷಿಕ ಯೋಜನೆ, 8ನೇ ಪಂಚವಾರ್ಷಿಕ ಯೋಜನೆ ಅಂತ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ನೋಡಿ ಯಾವುದಾಗುತ್ತಂದಾಗ 6ನೇ ಪಂಚವಾರ್ಷಿಕ ಯೋಜನೆ. ಹೌದಾ? ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂತ ಕೇಳಿದಾಗ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಹೌದಾ? ಗೊತ್ತಿರಲಿ ಸ್ನೇಹಿತರೆ. ಈ 6ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಯಾರು ಇರ್ತಾರೆ ಅಂತಂದಾಗ ಇಂದಿರಾ ಗಾಂಧಿ ಅವರು ಇರ್ತಾರೆ. ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಮಂತ್ರಿಯಾಗಿರ್ತಾರೆ. ಈ 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 85ರವರೆಗೆ ನಾವು ಕಾಣ್ತೀವಿ. ಹೌದಾ? ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ಮಹಾಬಲಿಪುರಂನಲ್ಲಿರುವ ಕಡಲತೀರ ದೇವಾಲಯವನ್ನು ಕಟ್ಟಿಸಿದವರು. ಮಹಾಬಲಿಪುರಂನಲ್ಲಿರುವ ಕಡಲತೀರ ದೇವಾಲಯ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಇದು ಕಡಲತೀರ ದೇವಾಲಯವನ್ನು ಕಟ್ಟಿಸಿದವರು ಯಾರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇದು ಪಲ್ಲವರಿಗೆ ಸಂಬಂಧಪಟ್ಟಿದ್ದು. ಆಪ್ಷನ್ ಎ ಮೊದಲನೇ ಮಹೇಂದ್ರವರ್ಮ, ಮೊದಲನೇ ನರಸಿಂಹವರ್ಮ, ಸಿ 2ನೇ ನರಸಿಂಹವರ್ಮ, ಡಿ 2ನೇ ನರಸಿಂಹವರ್ಮ. ಇಲ್ಲಿ ಆನ್ಸರ್ ನೋಡಿ ಯಾವುದು? ಮೊದಲನೇ ನರಸಿಂಹವರ್ಮ. ಮಹಾಬಲಿಪುರಂನಲ್ಲಿರೋ ಕಡಲತೀರ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಮೊದಲನೇ ನರಸಿಂಹವರ್ಮ. ಇವನಿಗಿದ್ದ ಬಿರುದು ಯಾವುದು ಕೇಳಿದಾಗ ವಾತಾಪಿಕೊಂಡ. ಯಾರಿಗಿದ್ದ ಬಿರುದು? ಮೊದಲನೇ ನರಸಿಂಹವರ್ಮನಿಗಿದ್ದ ಬಿರುದು ವಾತಾಪಿಕೊಂಡ ದೇವ ಎಂಬ ಬಿರುದು ಇರ್ತತಿ. ವಾತಾಪಿಕೊಂಡ ದೇವ. ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಳ್ತಾನೆ ಸ್ನೇಹಿತರೆ. ಅದಕ್ಕಾಗಿ ಇವನಿಗೆ ಬಂದ ಬಿರುದು ಯಾವುದು ಕೇಳಿದಾಗ ವಾತಾಪಿಕೊಂಡ ದೇವ ಎಂಬ ಬಿರುದನ್ನು ಪಡೆದುಕೊಳ್ತಾನೆ. ಯಾರು? ಮೊದಲನೇ ನರಸಿಂಹವರ್ಮ. ಅದೇ ರೀತಿಯಾಗಿ ಮಹಾಬಲಿಪುರಂನಲ್ಲಿರುವ ಕಡಲತೀರ ದೇವಾಲಯವನ್ನು ನಿರ್ಮಿಸಿದ ವ್ಯಕ್ತಿ ಯಾರು ಕೇಳಿದಾಗ ಮೊದಲನೇ ನರಸಿಂಹವರ್ಮ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ. ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಯಾವುದಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಢಾಕಾ, ಬಿ ಅಲಿಗಢ, ಸಿ ಕರಾಚಿ, ಡಿ ಲಾಹೋರ್. ಹೌದಾ? ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿದ್ದು ಎಲ್ಲಿದ್ದು ಕೇಳಿದಾಗ ಢಾಕಾದಲ್ಲಿ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಇದು ಸ್ಥಾಪನೆ ಆಗಿದ್ದು ಮುಸ್ಲಿಂ ಲೀಗ್ ಯಾವಾಗ ಕೇಳಿದಾಗ 1906ರಲ್ಲಿ ಸ್ಥಾಪನೆ ಆಗುತ್ತಾ. ಯಾವುದು? ಮುಸ್ಲಿಂ ಲೀಗ್ ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಕ್ವಶನ್ ಕೇಳೋಣ. 1906ರಲ್ಲಿ. ಎಲ್ಲಿ ಸ್ಥಾಪನೆ ಆಯಿತು ಅದು ಕ್ವಶನ್ ಕೇಳೋಣ. ಢಾಕಾದಲ್ಲಿ ಸ್ಥಾಪನೆ ಆಯಿತು. ಗೊತ್ತಿರಲಿ ಸ್ನೇಹಿತರೆ. ಹೌದಾ? ನೆಕ್ಸ್ಟ್ ಲಾಹೋರ್ ಅಂತ ಬಂದಾಗ ಲಾಹೋರ್ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ರಾವಿ ನದಿಯ ತೀರದಲ್ಲಿ ಕಂಡುಬರ್ತದೆ. ರಾವಿ ನದಿಯ ತೀರದಲ್ಲಿ ಕಂಡುಬರೋದು ಯಾವುದಂದ್ರೆ ಲಾಹೋರ್ನಲ್ಲಿ ಲಾಹೋರ್ ಅಧಿವೇಶನ ಅಂತೇಳಿ 1929ರಲ್ಲಿ ನಡೀತದೆ ಸ್ನೇಹಿತರೆ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಇದರ ಅಧ್ಯಕ್ಷತೆ ವಹಿಸಿದವರು ನೆಹರು ಅವರು. ಇಲ್ಲಿ ಪೂರ್ಣ ಸ್ವರಾಜ್ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಇಲ್ಲಿ ಲಾಹೋರ್ನಲ್ಲಿ.
ಅದರ ಸವಿ ನೆನಪಿಯಾಗಿ ಜನವರಿ 26 ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಗಣರಾಜ್ಯೋತ್ಸವ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 26 ಗೊತ್ತಿರಲಿ. ನೆಕ್ಸ್ಟ್, ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣಿಸುತ್ತದೆ? ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣುತ್ತದೆ ಅಂತ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಹಸಿರು, ಬಿ ಕೆಂಪು, ಸಿ ಕಪ್ಪು, ಡಿ ಹಳದಿ. ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ, ಹಳದಿ. ಆನ್ಸರ್ ಯಾವುದಾಗುತ್ತಾ? ಹಳದಿ ಬಣ್ಣದಲ್ಲಿ ಕಾಣುತ್ತೆ ನೋಡಿ ಸ್ನೇಹಿತರೆ, ಹಳದಿ ಬಣ್ಣದಲ್ಲಿ ಕಾಣುತ್ತಾ. ನೆಕ್ಸ್ಟ್, ಕೀಟನಾಶಕವಾಗಿ ಬಳಸುವ ಸಾವಯವ ಸಂಯುಕ್ತ. ಕೀಟನಾಶಕವಾಗಿ ಬಳಸುವ ಸಾವಯವ ಸಂಯುಕ್ತ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಎಥಲೀನ್, ಬಿ ಮಿಥೇನ್, ಸಿ ಗ್ಯಾಮೆಕ್ಷನ್, ಡಿ ಅಸೆಟಿಲೀನ್ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆನ್ಸರ್ ನೋಡಿ, ಕೀಟನಾಶಕವಾಗಿ ಬಳಸುವ ಸಾವಯವ ಸಂಯುಕ್ತ ಯಾವುದು ಅಂತ ಕೇಳಿದಾಗ ಗ್ಯಾಮೆಕ್ಷನ್ ಅಂತೇಳಿ, ಗ್ಯಾಮಿಕ್ಷನ್ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು? ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು ಅಂತೇಳಿ ಆಪ್ಷನ್ ಎ ಮೆದುಜರಿಕ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಪಿತ್ತಜನಕಾಂಗ ಅಂತೇಳಿ ಕೊಟ್ಟ ಸ್ನೇಹಿತರೆ. ಇನ್ಸುಲಿನ್ನ ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು ಅಂದಾಗ ಮೆದುಜರಿಕ ಗ್ರಂಥಿ, ಮೆದುಜರಿಕ ಗ್ರಂಥಿ ಇದು ಇನ್ಸುಲಿನನ್ನು ಉತ್ಪತ್ತಿ ಮಾಡ್ತೈತಿ. ಇನ್ಸುಲಿನ್ನ ದೇಹದಲ್ಲಿ ಯಾವ ಕಾರ್ಯವನ್ನು ಮಾಡ್ತದೆ ಕೇಳಿದಾಗ ಗ್ಲುಕೋಸನ್ನು ಗ್ಲೈಕೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಗ್ಲುಕೋಸನ್ನು ಯಾವುದಾಗಿ ಪರಿವರ್ತನೆ ಮಾಡ್ತದೆ ಅಂದಾಗ ಗ್ಲೈಕೋಜನ್ನಾಗಿ ಪರಿವರ್ತನೆ ಮಾಡುವುದು ಯಾವುದು ಅಂದಾಗ ಇನ್ಸುಲಿನ್. ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುವ ಕಾರ್ಯವನ್ನು ಯಾವುದು ಮಾಡ್ತಂದಾಗ ಇನ್ಸುಲಿನ್ ಮಾಡ್ತೈತಿ. ಅಂಥ ಪ್ರೋಟೀನನ್ನು ಬಿಡುಗಡೆ ಮಾಡುವುದು ಯಾವುದು ಅಂತ ಕೇಳಿದಾಗ ಗ್ರಂಥಿ ಮೆದುಜರಿಕ ಗ್ರಂಥಿ. ಹೌದಾ? ಥೈರಾಯಿಡ್ ಗ್ರಂಥಿ ದೇಹದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಗಂಟಲಿನ ಭಾಗದಲ್ಲಿ ಕಂಡುಬರುತ್ತೆ. ಈ ಥೈರಾಯಿಡ್ ಗ್ರಂಥಿಗೆ ಬಾಧಿಸುವ ಕಾಯಿಲೆ ಯಾವುದು ಅಂತ ಕೇಳಿದಾಗ ಗಳಗಂಡ ರೋಗ ಈ ಥೈರಾಯ್ಡ್ ಗ್ರಂಥಿಗೆ ಬಾಧಿಸುತ್ತದೆ ಅಥವಾ ಗಾಯಿಟ ರೋಗ ಅಂತ ಕರಿತೀವಿ. ಯಾವುದರ ಕೊರತೆಯಿಂದ ಬರ್ತದೆ? ಅಯೋಡಿನ್ ಕೊರತೆಯಿಂದ ಬರುವ ರೋಗ ಇದು. ಅಯೋಡಿನ್ ಕೊರತೆಯಿಂದ ಬರುವ ರೋಗ ಗಳಗಂಡ ರೋಗ ಯಾವ ಗ್ರಂಥಿಗೆ ಬಾಧಿಸುತ್ತದೆ ಕೇಳಿದಾಗ ಥೈರಾಯ್ಡ್ ಗ್ರಂಥಿಗೆ ಬಾಧಿಸುತ್ತದೆ. ದೇಹದ ಅತಿ ಚಿಕ್ಕ ನಿರ್ನಾಳ ಗ್ರಂಥಿ ಯಾವುದಂದ್ರೆ ಪಿಟ್ಯುಟರಿ ಗ್ರಂಥಿ. ಮೆದುಳಿನ ಕೆಳಭಾಗದಲ್ಲಿ ಕಂಡುಬರುತ್ತದೆ. ಇದು ಯಾವುದು? ಪಿಟ್ಯುಟರಿ ಗ್ರಂಥಿ. ಇದನ್ನು ರಾಜಗ್ರಂಥಿ ಅಂತ ಕರಿತೀವಿ. ಅದನ್ನು ಪಿಟ್ಯುಟರಿ ಗ್ರಂಥಿಯನ್ನು ರಾಜಗ್ರಂಥಿ ಅಂತ ಕರಿತೀವಿ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ರಾಜಗ್ರಂಥಿ ಯಾವುದಂದ್ರೆ ಪಿಟ್ಯುಟರಿ ಗ್ರಂಥಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯನ್ನು ಯಾರು ಚುನಾಯಿಸುತ್ತಾರೆ? ಭಾರತದ ರಾಷ್ಟ್ರಪತಿಯನ್ನು ಯಾರು ಚುನಾಯಿಸುತ್ತಾರೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಸಂಸತ್ತು ಮತ್ತು ವಿಧಾನಸಭೆ ಸದಸ್ಯರು, ಬಿ ಸಂಸತ್ತಿನ ಸದಸ್ಯರು, ಸಿ ಸಂಸತ್ತಿನ ಹಾಗೂ ವಿಧಾನಸಭೆ ಚುನಾಯಿತ ಸದಸ್ಯರು, ಡಿ ಸಂಸತ್ತು ವಿಧಾನಸಭೆ ವಿಧಾನ ಪರಿಷತ್ಗಳ ಸದಸ್ಯರು ಅಂತೇಳಿ ಕೊಟ್ಟಾನೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಸಂಸತ್ತಿನ ಹಾಗೂ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಸಂಸತ್ತಿನ ಹಾಗೂ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಹೌದಾ? ಇಲ್ಲಿ ಸಂಸತ್ತು ಮತ್ತು ವಿಧಾನಸಭೆ ಸದಸ್ಯರು ಅಂತ ಕೊಟ್ಟಾನ, ಆದರೆ ತಪ್ಪಿದು. ಯಾಕಂತಂದಾಗ ಅಲ್ಲಿ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ಚುನಾಯಿತ ಸದಸ್ಯರು. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿರಿ, ಸಂಸತ್ತಿನ ಹಾಗೂ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಇಲ್ಲಿ ರಾಷ್ಟ್ರಪತಿಯ ಚುನಾವಣೆಯಲ್ಲಿ. ಹೌದಾ? ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ನೀನಾಸಂ ಯಾವ ಊರಿನಲ್ಲಿದೆ? ನೋಡಿರಿ, ನೀನಾಸಂ ಇಂಪಾರ್ಟೆಂಟ್ ಇದು. ಕರ್ನಾಟಕದಲ್ಲಿ ನೀನಾಸಂ ಯಾವ ಊರಿನಲ್ಲಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಪುತ್ತೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಹೆಗ್ಗೋಡು, ಧಾರವಾಡ ಅಂತೇಳಿ ಕೊಟ್ಟಣ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿರಿ, ಹೆಗ್ಗೋಡು. ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡಿನಲ್ಲಿ ನೀನಾಸಂ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಯಾವುದು? ನೀನಾಸಂ
ಹಾಗೆ ವಿದ್ಯಾವರ್ಧಕ ಸಂಘ ವಿದ್ಯಾವರ್ಧಕ ಎಲ್ಲಿ ಕಂಡುಬರ್ತದೆ ಅಂದಾಗ ಧಾರವಾಡದಲ್ಲಿ ಕಂಡುಬರ್ತೈತಿ. ಧಾರವಾಡದಲ್ಲಿ ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ವಿದ್ಯಾವರ್ಧಕ ಸಂಘ ಅಂತ ಕೇಳಿದ್ರೆ 1890ರಲ್ಲಿ ಸ್ಥಾಪನೆ ಆಗುತ್ತೆ. ಯಾವುದು ವಿದ್ಯಾವರ್ಧಕ ಸಂಘ. ಸ್ಥಾಪನೆ ಮಾಡಿದವರು R.H. ದೇಶಪಾಂಡೆ ಅವರು ವಿದ್ಯಾವರ್ಧಕ ಸಂಘವನ್ನು ಧಾರವಾಡದಲ್ಲಿ 1890ರಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ. ಇಲ್ಲಿ ಚಾಮುಂಡಿ ದೇವಸ್ಥಾನ ಕಂಡುಬರ್ತೈತಿ. ಯಾವುದು ಚಾಮುಂಡಿ ದೇವಸ್ಥಾನ. ಈ ಚಾಮುಂಡಿ ದೇವಸ್ಥಾನವನ್ನು ಕಟ್ಟಿಸಿದ ಒಡೆಯರ್ ಯಾರು ಅಂತ ಕೇಳಿದಾಗ ರಾಜ ಒಡೆಯರವರು ಕಟ್ಟಿಸ್ತಾರೆ. ಯಾವುದು ಚಾಮುಂಡಿ ದೇವಸ್ಥಾನವನ್ನು. ಈ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಹಾಕಿದ ಒಡೆಯರ್ ಯಾರು ಅಂತ ಕೇಳಿದಾಗ ದೊಡ್ಡ ದೇವರಾಜ ಒಡೆಯರ್ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಹಾಕ್ತಾರೆ. ಮಧ್ಯದಲ್ಲಿ ಯಾವ ವಿಗ್ರಹವನ್ನು ಇಡಲಾಗಿದೆ ಅಂತ ಕೇಳಿದಾಗ ನಂದಿ ವಿಗ್ರಹವನ್ನು ಇಡಲಾಗಿದೆ. ಇಲ್ಲಿ 1000 ಮೆಟ್ಟಿಲುಗಳ ಮಧ್ಯೆ. ಹೌದಾ, ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಹಾಕಿದವರು ದೊಡ್ಡ ದೇವರಾಜ ಒಡೆಯರ್. ಅದರ ಮಧ್ಯದಲ್ಲಿ ಯಾವ ವಿಗ್ರಹ ಕಾಣ್ತೀವಿ ಅಂತ ಕೇಳಿದಾಗ ನಂದಿ ವಿಗ್ರಹವನ್ನು ಕಾಣ್ತೀವಿ. ನೆಕ್ಸ್ಟ್, ಚಾಮುಂಡಿ ದೇವಸ್ಥಾನವನ್ನು ಕಟ್ಟಿಸಿದವರು ಯಾರು ಅಂತಂದಾಗ ರಾಜ ಒಡೆಯರ್ 1610ರಲ್ಲಿ ದಸರಾವನ್ನು ಆರಂಭ ಮಾಡ್ತಾರೆ ನೋಡ್ರಿ. ಮೈಸೂರಿನಲ್ಲಿ ದಸರಾವನ್ನು ಆರಂಭ ಮಾಡಿದವರು ಅಂತಂದಾಗ ರಾಜ ಒಡೆಯರ್ ಎಷ್ಟರಲ್ಲಿ 1610ರಲ್ಲಿ ಆರಂಭ ಮಾಡ್ತಾರೆ. ನೆಕ್ಸ್ಟ್, ಭಾರತೀಯ ಸಂವಿಧಾನ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವು ರೀಟ್ಗಳನ್ನು ಹೊರಡಿಸುವ ಅವಕಾಶ ಮಾಡಿಕೊಡುವ ಅನುಚ್ಛೇದ ಯಾವುದು? ಹೌದಾ, ಹೈಕೋರ್ಟ್ ಸಹ 5 ರೀಟ್ಗಳನ್ನು ಹೊರಡಿಸ್ಬೋದು. ಯಾವ ವಿಧಿಯ ಆಧಾರದ ಮೇಲೆ 5 ರೀಟ್ಗಳನ್ನು ಹೊರಡಿಸಬಹುದು ಅಂತ ಕೇಳಿದಾಗ ಅನುಚ್ಛೇದ 226ನೇ ವಿಧಿಯ ಆಧಾರದ ಮೇಲೆ 5 ರೀಟ್ಗಳನ್ನು ಹೊರಡಿಸಬಹುದು. ಯಾವುದು? ಹೈಕೋರ್ಟ್ 226ನೇ ವಿಧಿಯ ಆಧಾರದ ಮೇಲೆ. 32ನೇ ವಿಧಿಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ನಾವು. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಹೈಕೋರ್ಟ್ನಲ್ಲಿ 226ನೇ ವಿಧಿಯ ಆಧಾರದ ಮೇಲೆ ಹೈಕೋರ್ಟ್ಗೆ ಹೋದರೆ, ಸುಪ್ರೀಂ ಕೋರ್ಟ್ನಲ್ಲಿ 32ನೇ ವಿಧಿಯ ಆಧಾರದ ಮೇಲೆ ನಾವು ರೀಟ್ ಹೊರಡಿಸುವಂತೆ ಎಲ್ಲಿಗೆ ಹೋಗ್ಬೋದು? ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆವಾಗ ಸುಪ್ರೀಂ ಕೋರ್ಟ್ 139ನೇ ವಿಧಿಯ ಆಧಾರದ ಮೇಲೆ 5 ರೀಟ್ಗಳನ್ನು ಹೊರಡಿಸ್ತದೆ. ಎಷ್ಟನೇ? 32ನೇ ವಿಧಿಯ ಆಧಾರದ ಮೇಲೆ. ಈ 32ನೇ ವಿಧಿಯನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನಂತ ಕರಿತಾರೆ ಅಂತಂದಾಗ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಯಾವ ವಿಧಿಯನ್ನು ಡಾಕ್ಟರ್ B.R. ಅಂಬೇಡ್ಕರ್ ಕರಿತಾರೆ ಅಂತ ಕೇಳಿದಾಗ 32ನೇ ವಿಧಿಯನ್ನು ಕರಿತಾರೆ ನೋಡಿ ಸ್ನೇಹಿತರೆ. ಹಾಗೆ 19ನೇ ವಿಧಿಯನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನದ ಬೆನ್ನೆಲುಬು ಅಂತ ಕರಿತಾರೆ ನೋಡಿ ಸ್ನೇಹಿತರೆ. ಸಂವಿಧಾನದ ಬೆನ್ನೆಲುಬು ಎಂದು ಯಾವ ವಿಧಿಯನ್ನು ಕರೆಯಲಾಗುತ್ತೆ ಅಂತ ಕೇಳಿದಾಗ 19ನೇ ವಿಧಿಯನ್ನು ಕರೆಯಲಾಗುತ್ತಾ. ಹಾಗೆ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಯಾವ ವಿಧಿಯನ್ನು ಕರೆಯಲಾಗುತ್ತೆ ಅಂತ ಕೇಳಿದಾಗ 32ನೇ ವಿಧಿಯನ್ನು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು? ನೋಡಿ, ಕರ್ನಾಟಕದಲ್ಲಿ ಈಶಾನ್ಯಾಭಿಮುಖವಾಗಿ ಹರಿಯುವ ನದಿ ಯಾವುದು ಅಂತೇಳಿ ಕ್ವಶನ್ ಕೇಳಿ ಸ್ನೇಹಿತರೆ. ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಶರಾವತಿ, ಕಾಳಿ, ತುಂಗಭದ್ರಾ ಅಂತ ಕೊಟ್ಟರೆ. ಹೌದಾ, ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ? ತುಂಗಭದ್ರಾ. ಹೌದಾ, ಕರ್ನಾಟಕದಲ್ಲಿ ಈಶಾನ್ಯಾಭಿಮುಖವಾಗಿ ಹರಿಯುವ ನದಿ ಯಾವುದು ಅಂತ ಕೇಳಿದಾಗ ಅದು ತುಂಗಭದ್ರಾ ನದಿ. ಕರ್ನಾಟಕವನ್ನು ಇಬ್ಬಾಗ ಮಾಡ್ತದೆ ನೋಡಿ ಸ್ನೇಹಿತರೆ. ಕರ್ನಾಟಕವನ್ನು ಇಬ್ಬಾಗ ಮಾಡುವ ನದಿ ಯಾವುದು ಅಂತ ಕೇಳಿದಾಗ ತುಂಗಭದ್ರಾ ನದಿ. ಉತ್ತರ ಮೈದಾನ, ದಕ್ಷಿಣ ಮೈದಾನ ಅಂತ ಮಾಡುವ ನದಿಯೂ ಸಹ ಯಾವುದು? ತುಂಗಭದ್ರಾ ನದಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವ ನದಿ ಯಾವುದು ಅಂತ ಕೇಳಿದಾಗ ತುಂಗಭದ್ರಾ ನದಿ. ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದಾಗ ತುಂಗಭದ್ರಾ ನದಿ. ನೋಡ್ರಿ, ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ಯಾವುದು? ತುಂಗಭದ್ರಾ ನದಿ. ಈ ತುಂಗಭದ್ರಾ ಅಣೆಕಟ್ಟು ಅಂತ ಬರ್ತದೆ ಸ್ನೇಹಿತರೆ, TB ಡ್ಯಾಮ್, ತುಂಗಭದ್ರಾ ಡ್ಯಾಮ್ ಅಂತೇಳಿ. ಯಾವ ಡಿಸ್ಟಿಕ್ನಲ್ಲಿ ಪ್ರೆಸೆಂಟ್ ಕಂಡುಬರ್ತದೆ ಅಂದಾಗ 31ನೇ ಜಿಲ್ಲೆ, ಕರ್ನಾಟಕದ 31ನೇ ಜಿಲ್ಲೆ ಯಾವುದು? ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಅದು ತುಂಗಭದ್ರಾ ಅಣೆಕಟ್ಟು. ಯಾವ ನದಿಗೆ ಅಂತ ಕೇಳಿದಾಗ ಯಾವುದು? ತುಂಗಭದ್ರಾ ನದಿಗೆ. ಯಾವುದು? TB ಡ್ಯಾಮ್. ಇದಕ್ಕೆ ಇನ್ನೊಂದು ಹೆಸರು ಅಂತ ಕೇಳ್ತೇವೆ, ಪಂಪಸಾಗರ ಜಲಾಶಯ ಅಂತ ಕರಿತೀವಿ. ಪಂಪಸಾಗರ ಜಲಾಶಯ ಎಂದು ಯಾವ ಜಲಾಶಯವನ್ನು ಕರಿತೀವಿ ಅಂತ ಕೇಳಿದಾಗ ತುಂಗಭದ್ರಾ ಜಲಾಶಯವನ್ನು ಕರಿತೀವಿ. ಯಾವ ನದಿಗೆ ಸೃಷ್ಟಿಸಲಾಗಿದೆ ಅಂತ ಕೇಳಿದಾಗ ತುಂಗಭದ್ರಾ ನದಿಗೆ ನಿರ್ಮಾಣ ಮಾಡಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಕಾವೇರಿ ನದಿ. ಕಾವೇರಿ ನದಿ ಉಗಮ ಹೊಂದುವುದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ
ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಉಗಮ ಹೊಂದೈತಿ. ಯಾವುದು? ಕಾವೇರಿ ನದಿ. ಕಾವೇರಿ ನದಿ ಕರ್ನಾಟಕದ ಜೀವನದಿ ಯಾವುದು? ಕಾವೇರಿ ನದಿ. ಕಾವೇರಿ ನದಿಗೆ ಇರುವ ಅಣೆಕಟ್ಟು ಯಾವುದಂದ್ರೆ KRS ಅಣೆಕಟ್ಟು. ಕಾವೇರಿ ನದಿಗೆ ಇರುವ ಅಣೆಕಟ್ಟು ಯಾವುದು? KRS ಅಣೆಕಟ್ಟು ಅಥವಾ ಕೃಷ್ಣರಾಜಸಾಗರ ಜಲಾಶಯ. ಕೃಷ್ಣರಾಜಸಾಗರ ಜಲಾಶಯ ಯಾವ ನದಿಗೆ ಕೇಳಿದಾಗ ಕಾವೇರಿ ನದಿಗೆ. KRS ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕಂಡುಬರುತ್ತೆ. ಯಾವುದು? KRS ಡ್ಯಾಮ್ ಯಾವ ನದಿಗೆ ಕೇಳಿದಾಗ ಕಾವೇರಿ ನದಿಗೆ. ಕಾವೇರಿ ನದಿಗೆ 2 ಜಲಪಾತಗಳು ಕಂಡುಬರ್ತವೆ. ಗಗನಚುಕ್ಕಿ, ಇನ್ನೊಂದು ಬರಚುಕ್ಕಿ. ಗಗನಚುಕ್ಕಿ ಮತ್ತು ಇನ್ನೊಂದು ಬರಚುಕ್ಕಿ. 2 ಜಲಪಾತ ಇರುವುದು ಯಾವ ನದಿಗೆ ಸೃಷ್ಟಿಸಲಾಗಿದೆ ಕೇಳಿದಾಗ ಕಾವೇರಿ ನದಿಗೆ. ನೆಕ್ಸ್ಟ್ ಕಾಳಿ ನದಿ ಉಗಮ ಹೊಂದುವುದು ಉತ್ತರ ಕನ್ನಡ ಜಿಲ್ಲೆಯ ಡಿಗ್ಗಿ ಎಂಬಲ್ಲಿ ಉಗಮ ಹೊಂದುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಡಿಗ್ಗಿ ಎಂಬಲ್ಲಿ ಉಗಮ ಹೊಂದುವುದು ನದಿ ಯಾವುದು ಕೇಳಿದಾಗ ಕಾಳಿ ನದಿ. ಉತ್ತರ ಕನ್ನಡ ಜಿಲ್ಲೆಯ ಡಿಗ್ಗಿ ಎಂಬಲ್ಲಿ ಉಗಮ ಹೊಂದುವ ನದಿ ಕಾಳಿ ನದಿ. ಈ ಕಾಳಿ ನದಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಭಸವಾಗಿ ಹರಿಯುವ ನದಿ ಯಾವುದು ಅಂದಾಗ ಕಾಳಿ ನದಿ. ಕೈಗಾ ಅಣುವಿದ್ಯುತ್ ಸ್ಥಾವರ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಅಂದಾಗ ಕಾಳಿ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಯಾವುದು? ಕೈಗಾ ಅಣುವಿದ್ಯುತ್ ಸ್ಥಾವರ. ನೆಕ್ಸ್ಟ್ ಕರ್ನಾಟಕದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ಸೋಪಾ ಅಣೆಕಟ್ಟು. ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಒಂದು ಅಣೆಕಟ್ಟು ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಯಾವ ನದಿಗೆ ತಂದಾಗ ಕಾಳಿ ನದಿಗೆ. ಕಾಳಿ ನದಿಗೆ 2 ಜಲಪಾತಗಳು ಕಂಡುಬರ್ತವೆ. ಕಾಳಿ ನದಿಗೆ 2 ಜಲಪಾತಗಳು ಕಂಡುಬರ್ತವೆ. ಯಾವಂದ್ರೆ ಲಾಲಗುಳ್ಳಿ ಇನ್ನೊಂದು ಲಾಲಗುಳಿ ಜಲಪಾತ, ಇನ್ನೊಂದು ಸಾತೋಡಿ ಜಲಪಾತ, ಇನ್ನೊಂದು ಲಾಲಗುಳಿ ಜಲಪಾತ. ಯಾವ ನದಿಗೆ ಕಾಣಬಹುದು ಅಂತ ಕೇಳಿದಾಗ ಕಾಳಿ ನದಿಗೆ ಕಾಣಬಹುದು ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಇದು ಕಪ್ಪು ಶಿಲೆಗಳ ಮೂಲಕ ಹರಿಯುವ ನದಿಯಾಗಿದೆ. ಅತ್ಯಂತ ರಭಸವಾಗಿ ಹರಿಯುವ ನದಿ ಇದು. ಯಾವುದು? ಕಾಳಿ ನದಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಬೇಲೂರು ಹಳೆಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾಗಿರುವ ಶಿಲೆ ಯಾವುದು ನೋಡಿ. ಬೇಲೂರು ಹಳೆಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾಗಿರುವ ಶಿಲೆ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಗ್ರಾನೈಟ್, ಸುಣ್ಣದ ಕಲ್ಲು, ಮರಳುಗಲ್ಲು, ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಆನ್ಸರ್ ಯಾವುದು ನೋಡಿ ಸ್ನೇಹಿತರೆ? ಬಳಪದ ಕಲ್ಲು. ಬೇಲೂರು ಹಳೆಬೀಡು ದೇವಾಲಯಗಳು ಯಾವ ಶಿಲೆಯಿಂದ ನಿರ್ಮಾಣ ಆಗುತ್ತಂದ್ರೆ ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್ ಅಂತ ಹೇಳ್ತೀವಿ. ಇವು ಬೇಲೂರು ಹಳೆಬೀಡು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂದಾಗ ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಬೇಲೂರು ಹಳೆಬೀಡು ಆಳ್ವಿಕೆ ಮಾಡಿದ ಮನೆತನ ಯಾವುದಂದಾಗ ಹೊಯ್ಸಳ ಮನೆತನ. ಇತ್ತೀಚೆಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡ ಒಂದು ವಿಶ್ವ ಪಾರಂಪರಿಕ ತಾಣಗಳು ಯಾವತ್ತಂದಾಗ ಬೇಲೂರು ಹಳೆಬೀಡು ನೋಡಿರಿ. ಹೌದಾ? ಹೊಯ್ಸಳರ ರಾಜಧಾನಿಯಾಗಿದ್ದವು ಯಾವುವು? ಬೇಲೂರು ಹಳೆಬೀಡು. ಹಳೆಬೀಡಿನ ಹಿಂದಿನ ಹೆಸರಿಂದ ದ್ವಾರ ಸಮುದ್ರ. ಇಂಪಾರ್ಟೆಂಟ್. ದ್ವಾರ ಸಮುದ್ರ ಇದು ಯಾರ ರಾಜಧಾನಿಯಾಗಿತ್ತು ಅಂದಾಗ ಹೊಯ್ಸಳರ ರಾಜಧಾನಿಯಾಗಿತ್ತು. ಇಂಪಾರ್ಟೆಂಟ್ ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್ ಸಮುದ್ರದ ಸಮಾನ ಆಳ ಬಿಂದು ಮೂಲಕ ಸಾಗುವ ಕಾಲ್ಪನಿಕ ರೇಖೆಗಳನ್ನು ಸಮುದ್ರದ ಸಮಾನ ಆಳದ ಬಿಂದುಗಳ ಮೂಲಕ ಸಾಗುವ ಕಾಲ್ಪನಿಕ ರೇಖೆಗಳನ್ನು ಸೂಚಿಸುವ ಪರಿಭಾಷಿಕ ಪದ ಯಾವುದು? ಆಪ್ಷನ್ ಎ ಐಸೋಹಿಪ್ಸ್, ಐಸೋಪ್ಲೇಟ್ಸ್, ಐಸೋಬಾತ್ಸ್, ಐಸೋಹೈಟ್ಸ್. ಹೌದಾ? ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ? ಐಸೋಬಾತ್ಸ್. ಸಮುದ್ರದ ಸಮಾನ ಆಳ ಬಿಂದುವನ್ನು ಕೂಡಿಸುವುದು ಯಾವುದಂದಾಗ ಐಸೋಬಾತ್ಸ್. ಇದು ಆನ್ಸರ್ ಆಗ್ಯದ. ಥ್ಯಾಂಕ್ ಯು ಸ್ನೇಹಿತರೆ. ಹಾಗೆ ನನ್ನ ಕ್ಲಾಸ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ.